ನಮಸ್ಕಾರ ಸ್ನೇಹಿತರೆ, ನಿಮಗೂ ಗುರುಲಕ್ಷ್ಮಿ ಹಣ ಬಂದಿದೆಯಾ? ಮತ್ತು ಇನ್ನು ಯಾರಿಗೆ ಬಂದಿಲ್ಲೋ, ಮತ್ತು ಏಕೆ ಬಂದಿಲ್ಲ, ಮತ್ತು ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಹಾಕಿರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಗುರುಲಕ್ಷ್ಮಿ ಹಣ ಏನು ಅಪ್ಡೇಟ್ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ರಾಜ್ಯದ ಗುರುಲಕ್ಷ್ಮಿ ಅವರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಂತ ನೋಡೋಣ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಮಾಡಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡ್ರಿ. ಹೌದು, ಯಾವೆಲ್ಲ ಮಹಿಳೆಯರು 22ನೇ ಕಂತಿನ ಹಣ ಕೂಡ ಇನ್ನೂ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ, ಯಾವಾಗ ಬರುತ್ತೋ ಮಾಡ್ತಿರುವ ಮಹಿಳೆಯರಿಗೆ ಕೊನೆಗೂ ಈಗ 20ನೇ ಕಂತಿನ ಜೊತೆಗೆ 22ನೇ ಕಂತಿನ ಕೂಡ ಹಣ ಜಮಾ ಆಗಲು ಪ್ರಾರಂಭವಾಗಿದೆ. ಮತ್ತು ಯಾರ್ಯಾರಿಗೆ ಬಂದಿಲ್ಲ ಅಂತ ಇದ್ದರೋ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ 100% ಜಮಾ ಆಗುತ್ತೆ. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇದ್ದವರಿಗೆ ಈಗ ಆಲ್ರೆಡಿ ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಅಕೌಂಟ್ಗೆ ಜಮಾ ಆಗಿರೋಕ್ಕಂಥದ್ದು ಚೆಕ್ ಮಾಡ್ಕೊಳ್ಳಿ. 28ನೇ ಹಣ ಕೂಡ ಜಮಾ ಆಗಲು ಪ್ರಾರಂಭ ಆಗಿದೆ. ಸೊ ಯಾವೆಲ್ಲ ಮಹಿಳೆಯರು ಕೂಡ ಇನ್ನೂ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ 21ನೇ ಕಂತಿನ 22ನೇ ಕಂತಿನ ಹಣ ಬಂದಿಲ್ಲ ಅಂಥದ್ದವರು ಅವರಿಗೆ ಕೂಡ ಅಂತಲೇ ಹೇಳ್ಬೋದು. ಜೊತೆಗೆ ಪೆಂಡಿಂಗ್ ಹಣ ಅಂತ ಅಂದರೆ 19-20ನೇ ಕಂತಿನ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದರೂ ಕೂಡ ಈಗ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಮಹಿಳೆ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ. ಯಾರಿಗೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಯಾರೂ ಸುಳ್ಳು ಮಾಹಿತಿಯನ್ನು ಕೊಡ್ತಿಲ್ಲ. ಆ್ಯಂಡ್ ಯಾವೆಲ್ಲ ಮಹಿಳೆಯರು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಿದ್ದಾರೋ ಈ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಗೃಹಲಕ್ಷ್ಮಿ ಹಣ ಯೋಜನೆಯ 2 ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗೋದಿಲ್ಲ. ಏನಕ್ಕೆ ಜಮಾ ಆಗೋದಿಲ್ಲ, ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕೆನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮಹಿಳೆಯರು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಿದ್ದಾರೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರಿಗೆ ಬಂದಿಲ್ಲ ಅವರು ಕೂಡ ಕೊನೆವರೆಗೂ ನೋಡಿ. ಬಂದವರಿಗೆ ಕಂಗ್ರ್ಯಾಚುಲೇಷನ್. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅಂತ ಹೇಳ್ಕೊಡ್ತೀನಿ, ಕೊನೆವರೆಗೂ ನೋಡಿ. ಆ್ಯಂಡ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ತಕ್ಷಣ ಬರ್ತದೆ, ಅದಕ್ಕೋಸ್ಕರ ಬೆಲ್ ಐಕನ್ನ ಆಲ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಅವರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣವನ್ನು ಜಮಾ ಆಗಿರುವಂಥ ಅಂದರೆ ಜೂನ್ ತಿಂಗಳ ಹಣ ಮಹಿಳೆ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿರುವಂಥದ್ದು. ಹೌದು, ನೀವಿಲ್ಲಿ ನೋಡಬಹುದು ಈ ಒಂದು ಮಾಹಿತಿ. ಆ್ಯಂಡ್ ಡಿಬಿಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಇದೇ 18ನೇ ತಾರೀಕಿನಂದು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ. ಹೌದು, ನೋಡಬಹುದು ನೀವು ಡಿಬಿಟಿನಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೇ ತಿಂಗಳು 18ಕ್ಕೆ ಮಹಿಳೆಯರ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿರೋಕ್ಕಂಥದ್ದು ನೋಡಿ. ನಿಮ್ಮದು ಬ್ಯಾಂಕ್ ಖಾತೆಗೆ ಜಮಾ ಆಗಿರ್ತದೆ. 21ನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವ್ರಿಗೆ ಇದು ಕೊನೆಯ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನೂ ಕೂಡ ಹಣ ಜಮಾ ಆಗಿದೆ. ಸೊ ಇವತ್ತು ಬುಧವಾರ ತಾರೀಕು 20ರಂದು ಒಂದು ವೇಳೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದರೆ ಇವತ್ತು 100% ಬಾಕಿ ಉಳಿದ ಎಲ್ಲ ಮಹಿಳೆಯರ ಖಾತೆಗೆ ಬ್ಯಾಂಕ್ ಅಕೌಂಟ್ಗೆ ಕೂಡ ಜಮಾ ಆಗುತ್ತೆ. ಸೊ ಹಾಗೆ ಇಲ್ಲಿ 22ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಮಹಿಳಾ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೌದು, 21ನೇ ಕಂತಿನ ಹಣ ಜಮಾ ಆಗಲು ಪ್ರಾರಂಭವಾಗಿದೆ. ಅನೇಕ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗ್ತಾನೇ ಇದೆ. ಹಾಗಾಗಿ 22ನೇ ಕಂತಿನ ಹಣ ಜುಲೈ ತಿಂಗಳ 22ನೇ ಕಂತಿನ ಹಣ ಇದೇ ಗೌರಿ ಹಬ್ಬದ ಪ್ರಯುಕ್ತ 27ನೇ ತಾರೀಕಿನ ಒಳಗಾಗಿ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ 27ನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಕಂಪ್ಲೀಟಾಗಿ ಜಮಾ ಆಗುತ್ತೆ. ಈ 21ನೇ ಕಂತಿನ ಕಂಪ್ಲೀಟಾಗಿ ಜಮಾ ಆದ ಮೇಲೆ 27ನೇ ತಾರೀಕಿನ ನಂತರ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ ಅಂದರೆ 20ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ 27ನೇ ತಾರೀಕಿನ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ 20 ಮತ್ತು 21ನೇ ಎಲ್ಲ ಕಂತುಗಳು ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. 27ನೇ ತಾರೀಕಿನ ನಂತರ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ 22ನೇ ಕಂತಿನ ಹಣ ಜಮಾ ಆಗುವಂಥದ್ದು. ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ 21ನೇ ಕಂತಿನ ಹಣ
ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಇವತ್ತು 100% 20ನೇ ತಾರೀಕು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾವಾಗ್ತದೆ. ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಇನ್ನೂ ಮುಂದೆ 2 ಲಕ್ಷಕ್ಕಿಂತ ಅದಕ್ಕೆ ಮಹಿಳಾ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡುವುದಿಲ್ಲ. ಜೊತೆಗೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ. ಸೊ ಏನಕ್ಕೆ ಸಿಗುವುದಿಲ್ಲಪ್ಪ ಅಂದರೆ ಸ್ನೇಹಿತರೆ, BPL ರೇಷನ್ ಕಾರ್ಡ್ ಪಡೆದುಕೊಂಡು IT GST ಮಾಡಿದ್ರಂತ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ. ಜೊತೆಗೆ ಯಾರು BPL ರೇಷನ್ ಕಾರ್ಡ್ ಪಡೆದುಕೊಂಡು ಕಳೆದ 3 ತಿಂಗಳಿಂದ ಅಕ್ಕಿಯನ್ನು ಪಡೆದುಕೊಂಡಿಲ್ಲ, ಹೌದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ಪಡೆದಲ್ವೋ ಅಂಥವರು ಕೂಡ ಈ ಅನ್ನಭಾಗ್ಯ ಸ್ಕೀಮ್ ನಡೆಯಲ್ಲಿ ಉಚಿತ ಅಕ್ಕಿ ಸಿಗುವುದಿಲ್ಲ ಎಂದು ರಾಜ್ಯ ಸರ್ಕಾರವೇ ಖಡಕ್ಕಾಗಿ ಹೇಳಿದ್ದಾರೆ. ಹೀಗಾಗಿ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ IT GST ಫೈಲ್ ಮಾಡಿದ್ದಾರಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ IT GST ಫೈಲ್ ಮಾಡುತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಫಾರ್ಮನ್ನು ಚೆಕ್ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಎಲ್ಲಿದೆಯೋ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೋ ಅಥವಾ ಪೋಸ್ಟ್ ಆಫೀಸ್ಗೆ ಜಮಾ ಆಗುತ್ತೋ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ, KYC ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ಮಾಹಿತಿಯನ್ನು ಆಧಾರ್ ಕಾರ್ಡ್ ಪಡೆದುಕೊಂಡು 15 ವರ್ಷ ಆಗಿದೆಯೋ ಪ್ರತಿ 15 ವರ್ಷಕ್ಕೊಮ್ಮೆ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡನ್ನು ಪಡೆದುಕೊಂಡು 18 ವರ್ಷ ಆದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವರ್ಷಕ್ಕೊಮ್ಮೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡನ್ನು KYC ಅಪ್ಡೇಟ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮ ಬ್ಯಾಂಕಿಗೆ ಬಂದಿಲ್ಲ ಅಂತ ಇದ್ದವರಿಗೆ ಈಗ ಜಮಾ ಆಗಿದೆ. ಇಲ್ಲಿ ಜಮಾ ಆಗಿರುವ ಲೈಫ್ ಪ್ರೂಫನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ 21ನೇ ಕಂತಿನ ಹಣ ಜಮಾ ಆಗಿದೆ. 28ನೇ ಕಂತಿನ ಹಣ ಇದೆ. 27ನೇ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಹೇಳಿದ್ದಾರೆ. ಅವರಿಗೆ ಗುಡ್ ನ್ಯೂಸ್. ಇವತ್ತೇ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 100% ಜಮಾ ಆಗುತ್ತೆ. ಒಂದು ವೇಳೆ ಜಮಾ ಆಗಿದ್ದರೆ ಈ ಒಳಗೆ ಯಾರ್ಯಾರಿಗೆ ಜಮಾ ಆಗಿದೋ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಹೌದಂತ ಕಮೆಂಟ್ ಮಾಡಿ. ಆ್ಯಂಡ್ 100% ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ಜಮಾ ಆಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ ಯಾರ್ಯಾರು ಜಮಾ ಆಗಿಲ್ವೋ ಅವರು ಜಮಾ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡ್ರೆ, ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗಳಿಗೆ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.